ನಮಸ್ಕಾರ ವೀಕ್ಷಕರೇ, ಯುವ ಜಾಗೃತಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಮೈನಹಳ್ಳಿ ಗ್ರಾಮದ ಯುವ ಕ್ರೀಡಾಪಟು ಪ್ರಹ್ಲಾದ್ ನೆಲಗಲ್ ಅವರು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಆಯ್ಕೆಯಾದ ಹಿನ್ನೆಲೆ ಗವಿಮಠದಲ್ಲಿ ಗ್ರಾಮಸ್ಥರಿಂದ ಹಾಗೂ ಸಂಘ ಸಂಸ್ಥೆಗಳಿಂದ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು, ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ಮೈನಹಳ್ಳಿ ಗ್ರಾಮದ ಯುವಕ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದು ಗ್ರಾಮದಲ್ಲಿ ಹರ್ಷ ತಂದಿದೆ. ಇನ್ನು ಎತ್ತರ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಕೋರಿ ಸನ್ಮಾನ ಮಾಡಲಾಯಿತು. ಪ್ರಹ್ಲಾದ್ ನಿಲೋಗಲ್, ಸಾಕಿನ ಮೈನಹಳ್ಳಿ, ತಾಲೂಕು ಕೊಪ್ಪಳ, ಜಿಲ್ಲಾ ಕೊಪ್ಪಳ. ಇವರು ಕರ್ನಾಟಕ ಟೀಮಿಗೆ ಕರ್ನಾಟಕದ ಸ್ಟೇಟಿಂದ ಬೇರೆ ಒಂದು ಸ್ಟೇಟಿಗೆ ಕ್ರಿಕೆಟ್ನಲ್ಲಿ ಆಯ್ಕೆಯಾಗಿದ್ದಾರೆ ಅಂತೇಳಿ ಗೊತ್ತಾಯಿತು. ನಮ್ಮ ಸಮಾಜದ ಇರೋದರಿಂದ ನಾವೆಲ್ಲರೂ ಸಮಾಜದ ಮುಖಂಡರು, ಊರಿನ ಗುರು ಹಿರಿಯರು ಎಲ್ಲರೂ ಬಂದು ಇವರಿಗೆ ಒಂದು ಸಣ್ಣ ಸನ್ಮಾನ ಮಾಡಿದ್ಕೊಂಡ್ವಿ. ಅವರಿಗೆ ಇನ್ನೂ ಹೆಚ್ಚೆಚ್ಚು ಆಗಲಿ, ಮುಂದೆ ಅವರು ಒಳ್ಳೆಯ ಒಂದು ಉನ್ನತ ಮಟ್ಟದಲ್ಲಿ ಹೋಗಲಿ, ಆಮೇಲೆ ಸಾಕಷ್ಟು ಬೆಳವಣಿಗೆಗಳಾಗಲಿ, ನಮ್ಮದೆಲ್ಲ ರೀತಿಯಿಂದ ಅವ್ರಿಗೆ ಸಹಕಾರ ಇರ್ತದೆ. ಆಮೇಲೆ ಯಾವುದೇ ಇನ್ಮೇಲೆ ಚಿಂತೆ ಏನು ಮಾಡೋದಂಗಿಲ್ಲ, ಒಳ್ಳೆ ರೀತಿಯಿಂದ ಅವರು ಮುಂದೆ ನಡೆಸಲಿ ಈ ಒಂದು ಕ್ರಿಕೆಟ್ ಟೀಮ್ನ ಅಂತ ಹೇಳಿ ಎಲ್ಲ ಹಿರಿಯರು ಮತ್ತು ನಮ್ಮ ಸಮಾಜದ ಮುಖಂಡರ ಪರವಾಗಿ ಭಾಳ ಹೆಮ್ಮೆ ಅನಿಸುತ್ತೆ. ಒಂದು ಪುಟ್ಟ ಹಳ್ಳಿ, ಕೊಪ್ಪಳ ಒಂದು ತಾಲೂಕಿನಲ್ಲಿ ಪುಟ್ಟ ಹಳ್ಳಿ ಗ್ರಾಮ, ಒಂದು ಮೈನಹಳ್ಳಿ, ಒಂದು ಈ ಒಂದು ಪ್ರಹ್ಲಾದ ನಿಲೋಗಲ್ ಸಾಕಿನ ಮೈನಹಳ್ಳಿ ಅಂತ ಹುಡುಗ ಇವತ್ತು ಅಂಡರ್-17 ಕರ್ನಾಟಕ ಟೀಮ್ಗೆ ಒಂದು ನಾಯಕನಾಗಿ ಮತ್ತು ಈಗ ಕಾಶಿಯಲ್ಲಿ ನಡೆಯುವಂಥ ಈಗ 17 ವರ್ಷದ ಒಳಗಿನ ಒಂದು ಕ್ರಿಕೆಟ್ ಟೀಮಿಗೆ, ಕರ್ನಾಟಕ ಟೀಮಿಗೆ ನಾಯಕನಾಗಿ ಆಯ್ಕೆಯಾಗಿರುವಂಥದ್ದು ಈ ಮೈನಹಳ್ಳಿ ಗ್ರಾಮಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ವಿಷಯ ತಿಳಿದು ಗ್ರಾಮಸ್ಥರು ಹೇಗೆಲ್ಲ ಸಂತೋಷಪಟ್ಟಿದ್ದಾರೆ? ಇಡೀ ಮೈನಹಳ್ಳಿ ಗ್ರಾಮವೇ ಒಂದು ಹರ್ಷದಾಯಕವಾಗಿ ಎಲ್ಲ ಈ ಗುರು ಹಿರಿಯರು ಸಹ ಈ ಒಂದು ವಿಷಯವನ್ನು ಊರಿನ ಎಲ್ಲರೂ ಮಾತಾಡ್ತಾರೆ. ಭಾಳ ಸಂತೋಷ ಆಗುತ್ತೆ. ಈ ಹುಡುಗನ ಒಂದು ಬೆಳವಣಿಗೆಗೆ ಎಲ್ಲ ಊರಿನ ಪ್ರಮುಖರು ಸಹಕಾರವನ್ನು ಮಾಡಿರ್ತಾರೆ. ಮುಂದಿನ ಈ ಕ್ರಿಕೆಟ್ ಜೀವನ ಇನ್ನೂ ಉತ್ತಮವಾಗಿ ಆಗಲಿ ಅಂತಂದು ಮೈನಹಳ್ಳಿ ಗ್ರಾಮದ ವತಿಯಿಂದ ಶುಭವನ್ನು ಕೋರಿ ಇವತ್ತು ಉತ್ತರ ಪ್ರದೇಶದಲ್ಲಿ ನಡೆಯತಕ್ಕಂಥ ಈ ಒಂದು 17 ವರ್ಷದ ಒಳಗಿನ ಕ್ರಿಕೆಟ್ ಟೀಮಿಗೆ ಈಗ ನಾಯಕನಾಗಿ ಆಯ್ಕೆ ಅಲ್ಲಿ ಉತ್ತಮ ಪ್ರದರ್ಶನವನ್ನು ಕೊಡಲಿ ಅಂತಂದು ಶುಭವನ್ನು ಕೋರ್ತೀನಿ. ನಮ್ಮ ಪ್ರಹ್ಲಾದ್ ಅವರು 8, 9, 10 3 ವರ್ಷಗಳ ಕಾಲ ನಮಗೆ ಭಾಳ ಖುಷಿ ಅನಿಸುತ್ತೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಕ್ಯಾಪ್ಟನ್ನಾಗಿ ಆಯ್ಕೆಯಾಗಿದ್ದು ಬಹಳ ನಮ್ಮ ಮೈನಹಳ್ಳಿ ಹೈಸ್ಕೂಲಿಗೆ ಮತ್ತು ಪ್ರಾಥಮಿಕ ಶಾಲೆಗೆ ಮತ್ತು ನಮ್ಮ ಊರಿಗೆ ಮತ್ತು ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಕೀರ್ತಿಯನ್ನು ತಂದಾನಂತ ಹೇಳಲಿಕ್ಕೆ ಬಹುಶಃ ನನಗೆ ಭಾಳ ಖುಷಿ ಅನಿಸುತ್ತೆ ಅಂತ ನಾನು ಅಭಿಪ್ರಾಯ ಅಂತ ಹೇಳ್ತೀನಿ. ಮತ್ತು ಅವನ ಶ್ರಮ ಭಾಳ ಇದೆ. ವಿದ್ಯಾರ್ಥಿಯ ಶ್ರಮ, ಓದು ಎಷ್ಟು ಮುಖ್ಯ ಅಷ್ಟೇ ಆಟದಲ್ಲಿ ಭಾಳಷ್ಟು. ನಾನು ಅದೊಂದು ಸರಿಗೆ ಕ್ಲಾಸ್ ರೂಮ್ನಾಗಿದ್ದಾಗ ಎಷ್ಟು ನಿನಗೆ ಆಸಕ್ತಿ ಐತಪ್ಪ ಅಂಥೇಳಿ ಕೇಳಿದಾಗ ಬ್ಯಾಟ್ ಹಿಡ್ಕೊಂಡ ಬರ್ತಿದ್ದ. ಇಂತಹ ಒಂದು ವಿದ್ಯಾರ್ಥಿ ಬೆಳಿಗ್ಗೆ 4 ಗಂಟೆಯಿಂದ 8 ಗಂಟೆವರೆಗೂ ಅವರು ಸತತ ಪರಿಶ್ರಮ ಇರೋದ್ರಿಂದ ಆ ವಿದ್ಯಾರ್ಥಿ ಇವತ್ತು ರಾಜ್ಯ ಮಟ್ಟ ಅಲ್ಲ, ನ್ಯಾಷನಲ್ ಮಟ್ಟದವರೆಗೂ ಮುಟ್ತಾನೆ ಅನ್ನೋದಕ್ಕೆ ನಮ್ಮ ಈ ಗವಿಮಠ ಒಂದು ಅಜ್ಜರ ಒಂದು ಸನ್ನಿಧಿಯಿಂದ ಇನ್ನೂ ಉನ್ನತ ಒಂದು ಇದು ಸ್ಥಾನಕ್ಕೆ ಹೋಗಲಿ. ನಮ್ಮ ಶಾಲೆಯ ಹೆಸರು, ನಮ್ಮ ಊರಿನ ಹೆಸರು, ನಮ್ಮ ಜಿಲ್ಲೆಯ ಹೆಸರು, ನಮ್ಮ ನಾಡಿನ ಹೆಸರು ತರ್ತಾನ ಅಂಥೇಳಿ ನನಗೆ ಭಾಳಷ್ಟು ವಿಶ್ವಾಸ. ಇವತ್ತಿನ ದಿವಸ ಭಾಳ ಸಂತೋಷದ ವಿಷಯ ಏನಂದರೆ, ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಬಿಸರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಮೈನಹಳ್ಳಿ ಗ್ರಾಮದಲ್ಲಿ ಒಬ್ಬ ಯುವಕ ಸ್ಟೇಟ್ ಲೆವೆಲಲ್ಲಿ ಆಡ್ತಾ ಇದ್ದಾನೆ ಅಂದರೆ ನಮ್ಮ ಕೊಪ್ಪಳ ಜಿಲ್ಲೆಗೆ ಹೆಮ್ಮೆಯ ವಿಷಯ. ಈ ಹಿಂದೆ ಈಗ ಇವನು ವಿದ್ಯಾರ್ಥಿಯಾದಾಗ ಅವರ ಗುರುಗಳು ಸಹ ಹೇಳಿದರು, ಈ 20 ಸ್ಕೂಲಿಗೆ ಬಂದಾಗ ಬ್ಯಾಟ್ರಿಂದನೇ ಬರ್ತಾಯಿದ್ದ ಅನ್ನೋದು. ಮತ್ತು ಆತನ ಪರಿಶ್ರಮ ಭಾಳ ಕಷ್ಟಪಟ್ಟಿದ್ದಾನೆ. ಇವತ್ತು
ಏನು ಒಂದು ಕರ್ನಾಟಕ ಟೀಮ್ನಲ್ಲಿ ಸೆಲೆಕ್ಷನ್ ಆದಾಗ ಹಿಮಾಚಲ ಪ್ರದೇಶದಲ್ಲಿ ಆತ ತೋರಿಸಿರುವಂಥ ಒಂದು ಆಟದ ಪರ್ಫಾರ್ಮೆನ್ಸ್ ಭಾಳ ಅತ್ಯುತ್ತಮವಾದದ್ದು. ನಾವು ಸಹ ವಿಡಿಯೋ ಕ್ಲಿಪ್ಪನ್ನು ನೋಡಿದ್ದೇವೆ. ಆತನ ಒಂದು ಪರ್ಫಾರ್ಮೆನ್ಸ್ಗೆ ಕರ್ನಾಟಕದ ಒಂದು ಟೀಮ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾನೆ. ಮತ್ತು ಆತನ ಈ ಒಂದು ವಯಸ್ಸಿನಲ್ಲಿ ನ್ಯಾಷನಲ್ ಲೆವೆಲ್ಲು ಹೋಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಈಗ 3ನೇ ತಾರೀಕು ಜನವರಿ 3 ಮತ್ತು 6ನೇ ತಾರೀಕಿನವರೆಗೂ 2025ರಂದು ವಾರಣಾಸಿಯಲ್ಲಿ ನಡೆಯುತ್ತಿರುವಂಥ ಒಂದು ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ನಡೀತಿರುವಂಥ ಒಂದು ಇದಕ್ಕೆ ಇವತ್ತು ಪ್ರಯಾಣ ಬೆಳೆಸ್ತಾ ಇದ್ದಾನೆ. ಈತನ ಕ್ಯಾಪ್ಟನ್ಶಿಪ್ನಲ್ಲಿ ಮ್ಯಾಚ್ ನಡೀತಾ ಇದೆ. ಅದಕ್ಕೋಸ್ಕರ ಭಾಳ ಸಂತೋಷ. ಇವತ್ತಿನ ದಿವಸ ನಾವು ಇಲ್ಲಿ ಗೋವಿಮಠದಿಂದ ಆತನನ್ನು ಶುಭ ಹಾರೈಸಿ ರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಷನ್ ಆಗಿ ಈ ಕೊಪ್ಪಳ ಜಿಲ್ಲೆಯ ಮತ್ತು ಕೊಪ್ಪಳ ತಾಲೂಕು ಹಾಗೂ ಬಿಸರಳ್ಳಿ ಗ್ರಾಮ ಪಂಚಾಯತಿ ಮತ್ತು ಮೈನಹಳ್ಳಿಯ ಗ್ರಾಮದ